ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 3, ಡಿರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ. ಓಕೆ, ಇದನ್ನ ಡಿರೈವ್ ಮಾಡ್ಬೇಕಂದ್ರೆ ಸ್ವಲ್ಪ ಲೆನ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅದ್ರ ಡೆಫಿನೇಷನ್ ಗೊತ್ತಿರ್ಬೇಕು ನಮ್ಗೆ. ನೋಡ್ರಿ, ಲೆನ್ಸ್ ಹೀಗಿರುತ್ತಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ, ಲೆನ್ಸ್ ಈಸ್ ಬೌಂಡೆಡ್ ಬೈ, ಸಪೋಸ್ ಇಫ್ ಐ ಟೇಕ್ ಕಾನ್ವೆಕ್ಸ್ ಲೆನ್ಸ್ ಬೌಂಡೆಡ್ ಬೈ 2 ಸ್ಪೆರಿಕಲ್ ಸರ್ಫೇಸಸ್. ಹೌದಲ್ಲ? ಸೊ ಯಾವ್ದು ಸರ್ ಅಂದ್ರೆ ಒಂದಿದು, ಚೇಂಜ್ ದ ಕಲರ್. ದಿಸ್ ಈಸ್ ಒನ್ ಸ್ಪೆರಿಕಲ್ ಸರ್ಫೇಸ್. ಓಕೆ, ಅಂಡ್ ದ ಸೆಕೆಂಡ್ ಒನ್ ಈಸ್ ದಿಸ್ ಒನ್. ಓಕೆ, ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ಏನ್ ಕಲ್ತ್ಕೊಳ್ಬೇಕಂದ್ರೆ ನಾವು, ನೋಡ್ರಿ, ಈ ಸರ್ಫೇಸ್ ಇದಲ್ವಾ, ಈ ಕಡೆ ಏನಿದೆ ಏರ್ ಮೀಡಿಯಂ ಇದೆಯಾ? ಹೌದು. ಹಾಗಾದ್ರೆ ಈ ಕಡೆ ಏನಿದೆ ರೈಟ್ ಸೈಡ್, ಇದ್ರ ಲೆಫ್ಟ್ ಸೈಡ್ ಅಲ್ಲಿ ಏರ್ ಮೀಡಿಯಂ ಇದೆ, ರೈಟ್ ಸೈಡ್ ಅಲ್ಲಿ ಅದರ್ ಮೀಡಿಯಂ ಇದೆಯಾ? ಸೇ ಇಫ್ ಐ ಟೇಕ್ ಗ್ಲಾಸ್ ಲೆನ್ಸ್, ಲೆಟ್ ಇಟ್ ದಿಸ್ ವಿಲ್ ಬಿ ಎ ಗ್ಲಾಸ್. ಹೌದಾ? ಓಕೆ, ಹಾಗೆ ಇದನ್ನ ತಗೊಂಡ್ರೆ ಈ ಕಡೆ ಏನಿದೆ ಏರ್ ಮೀಡಿಯಂ ಇದೆಯಾ? ಅಂದ್ರೆ ಈ ಸೈಡ್ ಏರ್ ಮೀಡಿಯಂ ಇದೆಯಾ? ಹಾಗಾದ್ರೆ ಈ ಸೈಡ್ ಏನಿರ್ಬೇಕು? ಗ್ಲಾಸ್ ಮೀಡಿಯಂ ಇರ್ಬೇಕು. ಓಕೆ, ಈ ಕಡೆ ಪೂರಾ ಗ್ಲಾಸ್, ಈ ಕಡೆ. ನೆಕ್ಸ್ಟ್ ಇದ್ರಲ್ಲಿ ಇನ್ನೇನ್ ಗೊತ್ತಾಗ್ಬೇಕಂದ್ರೆ, ನೋಡ್ರಿ, ಈ ಕಡೆ ಕರ್ವ್ಡ್ ಇದೆಯಾ? ಹಾಗಾದ್ರೆ ಈ ಕಡೆ ಗ್ಲಾಸ್ ಮೀಡಿಯಂ ಅಂದ್ರೆ ಈ ಕಡೆ ಇದಕ್ಕೆ ಸೆಂಟರ್ ಇರುತ್ತೆ ನಮ್ಗೆ, ಈ ಕಡೆ ಇದಕ್ಕೆ ರೇಡಿಯಸ್ ಇರುತ್ತೆ, ಲೆಟ್ ಇಟ್ ಬಿ R1. ಹಾಗಾದ್ರೆ ಈ ಸರ್ಫೇಸ್ಗೆ ಇದ್ರದಾದ ಸೆಂಟರ್ ರೈಟ್ ಸೈಡ್ ಅಲ್ಲಿ ಇರುತ್ತೆ, ಆಮೇಲೆ ಸೆಂಟರ್ ರೈಟ್ ಸೈಡ್ ಅಲ್ಲಿ ಇರುತ್ತೆ. ಈ ಸರ್ಫೇಸ್ ಈ ಕಡೆ ಏರ್ ಮೀಡಿಯಂ ಇದೆ, ಈ ಕಡೆ ಗ್ಲಾಸ್ ಮೀಡಿಯಂ ಇದೆ. ಹಾಗಾದ್ರೆ ಇದು ಇದರ ಪಾರ್ಟ್ ಆಫ್ ಸ್ಪಿಯರ್. ಸೊ ಇದರ ಸೆಂಟರ್ ಈ ಕಡೆ, ಲೆಟ್ ಇಟ್ ಬಿ C1 C2, ಅಂಡ್ ಇದರ ರೇಡಿಯಸ್ ಬೇರೆ ಇರುತ್ತೆ, ಲೆಟ್ ಇಟ್ ಬಿ R2. ಹೌದಾ? R2. ಇವೆರಡನ್ನು ಕಂಬೈನ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಕಾನ್ವೆಕ್ಸ್ ಗ್ಲಾಸ್. ಇದನ್ನ ತೆಗೆದಾಕೊಳ್ಳಿ, ಇದನ್ನ ಈ ಕಡೆ ತೆಗೆದಾಕೊಳ್ಳಿ, ಒಟ್ಟಿಗೆ ಬರೋದು ನಮಗೆ ಇಟ್ ಫಾರ್ಮ್ಸ್ ಎ ಲೆನ್ಸ್. ಇದರ ರೇಡಿಯಸ್ ಈ ಕಡೆ, ಇದರ ರೇಡಿಯಸ್ ಈ ಕಡೆ. ಫಸ್ಟ್ ಸರ್ಫೇಸ್, ಇದು ಫಸ್ಟ್ ಸರ್ಫೇಸ್, ಇದು ಸೆಕೆಂಡ್ ಸ್ಪೆರಿಕಲ್ ಸರ್ಫೇಸ್. ಸೊ ಇಟ್ ಈಸ್ ಬೌಂಡೆಡ್ ಬೈ 2 ಸ್ಪೆರಿಕಲ್ ಸರ್ಫೇಸಸ್ ಅಂತ ಹೇಳ್ತಾರೆ. ಇದು ಫಸ್ಟ್ ನಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಪೆರಿಕಲ್ ಸರ್ಫೇಸ್ ನ ಫಾರ್ಮುಲಾಸ್ ನ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಎರಡು ಸ್ಪೆರಿಕಲ್ ಸರ್ಫೇಸ್, ಎರಡು ಸ್ಪೆರಿಕಲ್ ಸರ್ಫೇಸ್, ಎರಡು ಸತಿ ಫಾರ್ಮುಲಾ. ವಾಟ್ ಇಸ್ ದ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ? N2 by V minus N1 by U is equal to N2 minus N1 by R. ಎರಡು ಸರ್ಫೇಸ್ ಇದೆ. ಸೊ ಫಸ್ಟ್ ಸರ್ಫೇಸ್ ಒಂದ್ಸತಿ ಅಪ್ಲೈ ಮಾಡ್ತೀವಿ, ಸೆಕೆಂಡ್ ಸರ್ಫೇಸ್ ಒಂದ್ಸತಿ ಅಪ್ಲೈ ಮಾಡ್ತೀವಿ. ಸೊ ನಮಗೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಬಂದಾಗುತ್ತೆ. ಇಲ್ಲಿ ಬಹಳ ಸಿಂಪಲ್ ಇದೆ, ಅದು ಏನು ಹೊಸದಾಗಿ ಡಿರೈವ್ ಮಾಡೋಂಗಿಲ್ಲ. ಸೊ ಆಮೇಲೆ ಇನ್ನೊಂದೇನು ತಿಳ್ಕೊಳ್ಬೇಕಂದ್ರೆ, ನೋಡ್ರಿ, ಫಸ್ಟ್ ಸರ್ಫೇಸ್ ತಗೊಂಡಾಗ ಈ ಕಡೆ ಏರ್ ಮೀಡಿಯಂ ಇರುತ್ತೆ, ಈ ಕಡೆ ಗ್ಲಾಸ್ ಮೀಡಿಯಂ ಇರುತ್ತೆ. ಈ ಕಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಏರಿಂದು, ಇದ್ರದ್ದು ಗ್ಲಾಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್ N2. ಈ ಕಡೆ ತಗೊಂಡಾಗ ಸೆಕೆಂಡ್ ಸ್ಪೆರಿಕಲ್ ಸರ್ಫೇಸ್ ತಗೊಂಡಾಗ ಈ ಕಡೆ ಗ್ಲಾಸ್ ಇರುತ್ತೆ N2, ಈ ಕಡೆ N1 ಏರ್ ಇರುತ್ತೆ. ಓಕೆ, ಹಾಗಾದ್ರೆ this is N1, this is N1 and inside it is N2. ಇದರೊಳಗಡೆ N2 ಇರುತ್ತೆ. ಕರೆಕ್ಟಾ? N1 ಔಟ್ಸೈಡ್ N2. ಓಕೆ, ಇಷ್ಟು ಗೊತ್ತಾಯ್ತಂದ್ರೆ ನಾವೇನ್ ಮಾಡ್ಬೋದು? ಡಿರೈವ್ ಮಾಡ್ಬೋದು ಈಕ್ವೇಶನ್ ಅನ್ನ. ಎಷ್ಟು ತೆಗೆದ್ಬೇಡ. ಸೊ ಫಸ್ಟ್ ಏನ್ ಮಾಡಿ, ಸ್ಪೆರಿಕಲ್ ಲೆನ್ಸ್ ಅನ್ನ ತಗೊಳ್ಳೋಣ, ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ದಿಸ್ ಇಸ್ ಅ ಲೆನ್ಸ್ and it is bounded by 2 surfaces A, B, C and ADC. ಏನು ಮಾಡೋಣ, ಇದಕ್ಕೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡ್ಕೊಳ್ವಾ. ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಈಗ ಇಲ್ಲಿ ನಾವೇನ್ ಮಾಡ್ಬೇಕು? ಒಂದು ಪಾಯಿಂಟ್ ಆಬ್ಜೆಕ್ಟ್ ನ ಇಡಬೇಕು. ಇಲ್ಲೆಲ್ಲ ಪ್ಲೇಸ್ ಮಾಡುವ ಪಾಯಿಂಟ್ ಆಬ್ಜೆಕ್ಟ್ ಅನ್ನ. O is the object which is a point object. ಕರೆಕ್ಟ್ ಆಗಿ ನೋಡ್ಕೊಡಿ. ಲೈಟ್ ರೇಸ್ ಫಸ್ಟ್ ಏನಾಗುತ್ತೆ, ಆಬ್ಜೆಕ್ಟ್ ಏರ್ ಮೀಡಿಯಂ ಇದೆ, ಆಮೇಲೆ ಲೈಟ್ ರೇ ಬಂತು, ಇಲ್ಲಿ ಬಿತ್ತು ಈ ಸರ್ಫೇಸ್ ಮೇಲೆ, ಇನ್ಸ್ಟೆಂಟ್ ಲೈಟ್. ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ನೆಕ್ಸ್ಟ್ ಏನಾಗುತ್ತೆ, ಇದೀಗ ಹೋಗ್ಬೇಕಾಗಿತ್ತು, ಯಾವ ಕಡೆ ಬೆಂಡ್ ಆಗ್ಬೇಕು? ಬೆಂಡ್ ಟುವರ್ಡ್ಸ್ ಲೈಕ್ ದಿಸ್. ಸ್ಪೀಡ್ ಡಿಕ್ರೀಸ್ ಆಗುತ್ತೆ, ಈಗ ಬೆಂಡ್ ಆಗುತ್ತೆ. ಓಕೆ, ರಿಫ್ರಾಕ್ಟೆಡ್ ಲೈಟ್ ರೇ ಮತ್ತೇನಾಗುತ್ತೆ, ಸ್ಪೀಡು ಜಾಸ್ತಿ ಆಗುತ್ತೆ. ಹೆಂಗ್ ಹೋಗ್ಬೇಕಾಗಿತ್ತು? ಇದು ಹಿಂಗ್ ಹೋಗ್ಬೇಕಾಗಿತ್ತು ನೋಡ್ರಿ, ಇದು ಇಲ್ಲಿ ಹೋಗ್ಬೇಕಾಗಿತ್ತು, ಹಿಂಗ್ ಬೆಂಡ್ ಆಗುತ್ತೆ. ಇಲ್ಲಿ ಬಂದಿದ್ದು ಹಿಂಗ್ ಹೋಗ್ಬೇಕಾಗಿತ್ತು, ಬಟ್ ಏನಾಗುತ್ತೆ, ಸ್ಪೀಡ್ ಜಾಸ್ತಿ ಅಂತ ಮತ್ತೊಮ್ಮೆ ಬೆಂಡ್ ಆಗುತ್ತೆ. ಹಾಗಾದ್ರೆ ಎರಡು ಹತ್ರ ಡಿವೇಟ್ ಆಗಿದೆ ನೋಡ್ರಿ, ಒಂದು ABC ಸರ್ಫೇಸ್ ಹತ್ರ, ಆಮೇಲೆ ಒಂದು ADC ಸರ್ಫೇಸ್ ಹತ್ರ. ಹಾಗಾದ್ರೆ ನಮ್ಗೆ ಇಲ್ಲಿ ಫೈನಲ್ ರಿಫ್ರಾಕ್ಟೆಡ್ ರೇ ಇಲ್ಲಿದೆ, ನಿಮ್ಗೆ ಫೈನಲ್ ಇಮೇಜ್ ಇಲ್ಲಿ ಬಂದಿದೆ. ಇದು ನೀವೇನ್ ಮಾಡಿ I' ಅಂತ ಇಟ್ಕೊಳ್ಳಿ, ಬೇಕಾಗುತ್ತೆ. ದಿಸ್ ಇಸ್ I'. ಓಕೆ, ಈಗ ಇಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸಸ್ ನ ತಗೊಳ್ಳೋಣ. ಫ್ರಮ್ ಹಿಯರ್ ಟು ಹಿಯರ್ U ಅಂತ ಇಟ್ಕೊಳ್ಳೋಣ, ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಫೈನಲ್ ಇಮೇಜ್ V. ಸರ್ ವಾಟ್ ಅಬೌಟ್ I'? ಆಮೇಲೆ ಬೇಕಾಗುತ್ತೆ, ಅದನ್ನ ಏನ್ ಮಾಡೋಣ, V' ಅಂತ ಇಟ್ಕೊಳ್ಳೋಣ. ಲಾಸ್ಟಿಗೆ ಅದು ಕ್ಯಾನ್ಸಲ್ ಆಗುತ್ತೆ. V', ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್. ಆಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸಸ್ ತಗೊಳ್ಬೇಕು. ಸೊ ಇಲ್ಲಿ ಎಷ್ಟಿರುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್? N1 ಏರ್ ಮೀಡಿಯಂ,
ಈ ಕಡೆನೇ ಏನಿದೆ ಏರ್ ಮೀಡಿಯಂ ಇದೆ, ಬಟ್ ಈ ಮೀಡಿಯಂ ಒಳಗಡೆ ರಿಫ್ರಾಕ್ಟ್ ಇದೆ N1 ಇದು N1. ಇಲ್ಲಿ ಗ್ಲಾಸ್ ಇರುತ್ತಾ, ಹಾಗಾಗಿ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದು ಪೂರ ಏನು ಗ್ಲಾಸ್ ಮೀಡಿಯಂ, ಹಾಗಾಗಿ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಇರಲಿ. N2 ಏನಿರುತ್ತೆ ಗ್ಲಾಸ್ ಇರುತ್ತೆ, ಡೆನ್ಸರ್ ಮೀಡಿಯಂ ತರ ಆಕ್ಟ್ ಮಾಡುತ್ತೆ. ಏರ್ ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ, ಹೊರಗಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಆಗಿರಲಿ, N2. ಇದು ನಮ್ಮ ಫೈನಲ್ ಡಯಾಗ್ರಾಮ್. ಈಗ ಇಲ್ಲಿ ಫೈನಲ್ ಇಮೇಜ್ ಫಾರ್ಮ್ ಆಗಿದೆಯಲ್ಲ, ಅದನ್ನ 2 ಸ್ಟೆಪ್ ಅಲ್ಲಿ ತಗೋದು. ಬಿಫೋರ್ ದಟ್ ನಾವೇನ್ ಮಾಡೋಣ, ಇದಕ್ಕೆ ಎಕ್ಸ್ಪ್ಲನೇಷನ್ ಬರ್ದ್ಬಿಡೋಣ. ಏನು, ಕನ್ಸಿಡರ್ ರಿಫ್ರಾಕ್ಷನ್ ಥ್ರೂ a convex lens and the image formation is shown in figure. ಇಲ್ಲಿ ಏನೇನಿದೆ ಎಲ್ಲ ತಗೊಂಡ್ಬೇಡ. ಓ ಅಂದ್ರೇನು ಆಬ್ಜೆಕ್ಟ್, ಆಮೇಲೆ ಐ ಇಸ್ ದ ಇಮೇಜ್, ಆಮೇಲೆ ಪಿ ಒ ಇಲ್ಲಿ ಆಪ್ಟಿಕ್ ಸೆಂಟರ್ ಇಂದ ತಗೊಳ್ಳೋಣ. ಯು ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಮೇಲೆ ಪಿ ಇಸ್ ದ ಇಮೇಜ್ ಡಿಸ್ಟೆನ್ಸ್, ಆಮೇಲೆ ವಿ ಡ್ಯಾಶ್ ಆಮೇಲೆ ಬರ್ಕೊಳ್ವ ಏನಂತ, ಅದು ಕೂಡ ಇಮೇಜ್ ಡಿಸ್ಟೆನ್ಸ್. ಆಮೇಲೆ N1 N2 ಆರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಂ and the lens respectively. ಹಿಂಗೆ ಬರೆದ್ಬಿಡೋಣ. N1 is the refractive index of surrounding medium, N2 is the refractive index of lens. ಸರಿ ಆಯ್ತಲ್ಲ. ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಇಲ್ಲಿ ಇನ್ನೊಂದೆರಡು ಪಾಯಿಂಟ್ಸ್ ನ ಬರಿಬೇಕು, R1 and R2. ಆವಾಗಲೇ ತೋರಿಸ್ದಂಗೆ R1 and R2 ಏನು, ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಟೂ ಸರ್ಫೇಸಸ್ ABC and ADC ರೆಸ್ಪೆಕ್ಟಿವ್ಲಿ. ಈಗ ನಾವು ಎಕ್ಸ್ಪ್ಲನೇಷನ್ ಆಯ್ತಲ್ವಾ, ನೆಕ್ಸ್ಟ್ ಡಿರೈವೇಶನ್ ಮಾಡುವ. ಈಗ ಈ ಇಮೇಜ್ ಫಾರ್ಮೇಶನ್ ನಮ್ಗೆ 2 ಸ್ಟೆಪ್ ಅಲ್ಲಿ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲೇ ಕೆಳಗಡೆ ಬರೆದ್ ಬಿಡ್ತೀನಿ, ಸೊ ದಟ್ ಅದು ಮ್ಯಾಚ್ ಆಗ್ಬೇಕು. ಈಗ ದಿಸ್ ಇಮೇಜ್ ಫಾರ್ಮೇಶನ್ ಇಸ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್ ಅಂತ ಬರೀತೇನೆ. ಫೈನಲ್ ಇಮೇಜ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್. ನಾನು ಅವಾಗಲೇ ಹೇಳಿದೆ ನೋಡಿ, ಇಲ್ಲಿ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಆಬ್ಜೆಕ್ಟ್ ಇಂದ ಲೈಟ್ ರೇ ಬರುತ್ತೆ, ಫಸ್ಟ್ ADC ಸರ್ಫೇಸಿಗೆ ಟಚ್ ಆಗುತ್ತೆ, ಇದು ADC ಸರ್ಫೇಸಿಗೆ ಟಚ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ಹಿಂಗ್ ಹೋಗ್ಬೇಕಾಗಿದ್ದು ಒಂದ್ಸರ್ತಿ ಬೆಂಡ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ADC ಸರ್ಫೇಸಿಗೆ ಟಚ್ ಆಗಿ ಏನಾಗುತ್ತೆ, ಫೈನಲಿ ಇಲ್ಲಿ ಬಂದ್ ಬೀಳುತ್ತೆ. ಸಪೋಸ್ ಈ ಸರ್ಫೇಸ್ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ತಿತ್ತು, ಇಲ್ಲಿಗೆ ಹೋಗಿ ಬಿದ್ದಿರುತ್ತೆ. ಇದೇ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾಗಿ ಫಸ್ಟ್ ADC ಸರ್ಫೇಸ್ ರಿಫ್ರಾಕ್ಷನ್, ಆಮೇಲೆ ABC ಸರ್ಫೇಸ್ ರಿಫ್ರಾಕ್ಷನ್, ದೆನ್ ADC ಸರ್ಫೇಸ್ ರಿಫ್ರಾಕ್ಷನ್, ಸೆಕೆಂಡ್ ಸ್ಟೆಪ್. ಸೊ ಎರಡನ್ನು ಕ್ಲಬ್ ಮಾಡಿದ್ರೆ ಏನಾಗುತ್ತೆ, ಟೋಟಲ್ ಲೆನ್ಸ್ ಫಾರ್ಮ್ ಆಗುತ್ತೆ. ಸೊ ಈಗ ಫಸ್ಟ್ ಏನ್ ಮಾಡೋಣ, ಲೆಟ್ ಅಸ್ ಟೇಕ್ ಓನ್ಲಿ ABC ಸರ್ಫೇಸ್. ಅದೇ ತರ ತಗೊಳ್ತೀನಿ ನೋಡ್ರಿ. ಕೆನ್ ಐ ಕಟ್ ದಿಸ್ ಒನ್? ಓಕೆ, ಸೊ ಈಗ ಇದನ್ನ ಅಳಿಸ್ಬೇಡ ಬನ್ನಿ. ಲೆಟ್ ಅಸ್ ಟೇಕ್ ಓನ್ಲಿ ABC ಸರ್ಫೇಸ್ ಇದ್ದಾಗ ನೋಡ್ರಿ, ABC ಸರ್ಫೇಸ್ ಇಲ್ದಿದ್ದಾಗ ಈ ಪಾಯಿಂಟ್ ಅಲ್ಲಿ ನೋಡ್ರಿ, ಈ ಪಾಯಿಂಟ್ ಅಲ್ಲಿ ನಮಗೆ ಈ ಸರ್ಫೇಸ್ ಇಲ್ಲ ಅಂದ್ರೆ ಈ ಲೈಟ್ ರೇ ಹಿಂಗ್ ಹೋಗಲ್ಲ, ಹಿಂಗೋಗುತ್ತೆ, ಸ್ಟ್ರೈಟ್ ಹೋಗುತ್ತೆ. ಹಾಗಾಗಿ ನಮಗೆ ಈ ಲೈಟ್ ರೇನ ತೆಗೆದ್ಬಿಡಿ. ಇದು ಗೊತ್ತಾಯ್ತಂದ್ರೆ ಪೂರ ಡಿರೈವೇಶನ್ ಗೊತ್ತಾದಂಗೆ. ನೋಡ್ರಿ, ಇಲ್ಲಿ ಇಲ್ಲ ಅಲ್ವಾ ಈ ಸರ್ಫೇಸ್, ಹಾಗಾಗಿ ಸ್ಟ್ರೈಟ್ ಹೊರಟೋಗ್ತದೆ. ಗೋಸ್ ಲೈಕ್ ದಿಸ್. ಎಲ್ಲಿ ಹೋಗಿ ಬೀಳುತ್ತದು, ಐ ಡ್ಯಾಶ್ ಹತ್ರ ಹೋಗಿ ಬೀಳುತ್ತೆ. ಇಲ್ಲಿ ವಿ ಇರಲ್ಲ, ವಿ ಡ್ಯಾಶ್ ಇರುತ್ತೆ. ಸೊ ಈಗ ನೋಡ್ರಿ, ಕಡೆ ಏನಿರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ N1. ನೋ ದ ಫಾರ್ಮುಲಾ ಕೆಲಸ ಮಾಡೋಣ. ಫಸ್ಟ್ ಸ್ಟೆಪ್, ರಿಫ್ರಾಕ್ಷನ್ ಅಟ್ ABC ವೇರ್ ADC ಈಸ್ ಆಬ್ಸೆಂಟ್. ಈಗ ಫಾರ್ಮುಲಾ ಏನಿದೆ, ಒರಿಜಿನಲ್ ಫಾರ್ಮುಲಾ, ಕೆನ್ ಐ ರೈಟ್ ಹಿಯರ್, N2 by V minus N1 by U is equal to N2 minus N1 by R. ಇದೆನಾ? ಈಗ ಇದೇನ್ ಚೇಂಜಸ್ ಆಗುತ್ತೆ ಬರ್ಕೊಳ್ಳೋಣ, ಒಂದೊಂದೇ ನೋಡೋಣ. N2 ಅಂದ್ರೇನು, ರಿಫ್ರಾಕ್ಟಿವ್ ಇಂಡೆಕ್ಸ್, ಯಾವ ಕಡೆ, ಇಮೇಜ್ ಇರೋ ಕಡೆ ರಿಫ್ರಾಕ್ಟ್. V ಅಂದ್ರೇನು, ಇಮೇಜ್ ಡಿಸ್ಟೆನ್ಸ್. N1 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಎಲ್ಲಿ, ಆಬ್ಜೆಕ್ಟ್ ಇರೋ ಕಡೆ. ನೆಕ್ಸ್ಟ್ N2 ಮೈನಸ್ N1. R ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್. ಏನೇನಾಗುತ್ತೆ ಫಾರ್ ದಿಸ್ ಸರ್ಫೇಸ್, ನೋಡ್ರಿ, N1 ಎಲ್ಲಿದೆ, ಆಬ್ಜೆಕ್ಟ್ ಇರೋ ಕಡೆ ಇದೆಯಾ, ಆಮೇಲೆ ಈ ಕಡೆ ಏನಿದೆ, ಪೂರಾ ಮೀಡಿಯಂ ಇರುತ್ತೆ ಈ ಕಡೆ, ಯಾಕೆಂದ್ರೆ ADC ಆಬ್ಜೆಕ್ಟ್ ಇರೋದ್ರಿಂದ ಈ ಕಡೆ ಪೂರಾ ಮೀಡಿಯಂ ಇರುತ್ತೆ. ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, ಇಟ್ ವಿಲ್ ಬಿ N2. ಈ ಕಡೆ ಏನ್ ಬಂದಿದೆ, ಇಮೇಜ್ ಬಂದಿದೆ. ಇಮೇಜ್ ಡಿಸ್ಟೆನ್ಸ್ ಏನ್ ಇವಾಗ V ಡ್ಯಾಶ್. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, N2ನೇ ಇದೆ, ಡಿವೈಡೆಡ್ ಬೈ ಇಮೇಜ್ ಡಿಸ್ಟೆನ್ಸ್ V ಡ್ಯಾಶ್ ಆಗುತ್ತೆ, ಮೈನಸ್ N1 is N1, U is equal to N2 minus N1 by what is the R?
R1, ಏಕೆಂದರೆ ಇದ್ರ ರೇಡಿಯಸ್ ಆಫ್ ಕರ್ವೇಚರ್ ಈ ಕಡೆ ಇರುತ್ತೆ R1, ನಾನು ಆವಾಗಲೇ ತೋರಿಸಿದೆ ಅದನ್ನು, ರೈಟ್. ಹಾಗಾಗಿ ಇದು ಫಸ್ಟ್ ಸರ್ಫೇಸ್ ಪ್ರೆಸೆಂಟ್, ಸೆಕೆಂಡ್ ಸರ್ಫೇಸ್ ಆಬ್ಸೆಂಟ್ ಇದ್ದಾಗ ಲೈಟ್ ರೇ ನೇರವಾಗಿ ಬರುತ್ತೆ, ಇಲ್ಲಿ ಬೆಂಡ್ ಆಗಲ್ಲ. ಇದು ಫಸ್ಟ್ ಸರ್ಫೇಸ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು, ರಿಫ್ರಾಕ್ಷನ್ ಅಟ್ ಎ ಡಿ ಸಿ ಸರ್ಫೇಸ್ ವೆನ್ ಎ ಬಿ ಸಿ ಈಸ್ ಆಬ್ಸೆಂಟ್. ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂತೀನಿ ನೋಡ್ರಿ, ಕಟ್ ಮಾಡಿ ಪೇಸ್ಟ್ ಮಾಡ್ಕೊಳ್ತೀನಿ, ರೈಟ್. ಇವಾಗ ಏನಾಗುತ್ತೆ ನೋಡ್ರಿ, ಈಗ ರಿಮೂವ್ ದಿಸ್ ಎ ಬಿ ಸಿ ಸರ್ಫೇಸ್, ಪೂರ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಲ್ಲ ರಿಮೂವ್ ಮಾಡಿ, ಯಾಕೆ ಅಂದ್ರೆ ಅದೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಹಾಗಾದ್ರೆ ಈ ಕಡೆ ರಿಮೂವ್ ಮಾಡಿಬಿಟ್ರೆ ಈ ಕಡೆ ಯಾವ ಸರ್ಫೇಸ್ ಇದೆ ನಮಗೆ, ಸ್ಫೆರಿಕಲ್ ಸರ್ಫೇಸ್. ಈ ಕಡೆ ಪೂರ ಏನಿರುತ್ತೆ, N2 ಮೀಡಿಯಂ ಇರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಇರತಕ್ಕಂತ ಮೀಡಿಯಂ ಇರುತ್ತೆ. ಈ ಕಡೆ ಏನಿದೆ N1 ಇದೆ. ಇಲ್ಲಿ ನೋಡ್ರಿ, ಈ ಕಡೆ ಉಳಿಸ್ಕೊಂಡೆ. ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಪಾರ್ಟ್, ಈ ಎ ಡಿ ಸಿ ಸರ್ಫೇಸ್ಗೆ ಲೈಟ್ ಎಲ್ಲಿಂದ ಬರ್ತದೆ ನೋಡ್ರಿ, ಇಲ್ಲಿ ಎ ಡಿ ಸಿ ಸರ್ಫೇಸ್ಗೆ ಲೈಟ್ ಆಕ್ಚುಲಿ ಇಲ್ಲಿಂದ ಬರ್ತಾರೆ. ಅದಿದು ಸಿ ಹಿಯರ್ ಒರಿಜಿನಲ್ ಡಯಾಗ್ರಾಮ್ ಅಲ್ಲಿ ನೋಡ್ರಿ, ಇದು ಲೈಟ್ ರೇ ಇನ್ಸ್ಟೆಂಟ್ ಆನ್ ಎ ಡಿ ಸಿ ಸರ್ಫೇಸ್. ಸೊ ಯಾವ್ದು ರಿಫ್ರಾಕ್ಟೆಡ್ ಲೈಟ್ ರೇ ಯಾವುದು ಇದು. ಹಾಗಾದ್ರೆ ಎ ಡಿ ಸಿ ಸರ್ಫೇಸ್ಗೆ ಇದೇ ಇನ್ಸಿಡೆಂಟ್, ಇದೇ ರಿಫ್ರಾಕ್ಟೆಡ್. ಸರ್ ಇಲ್ಲಿಂದ ಬರ್ತದೆ ನೋಡ್ರಿ, ಈ ಸರ್ಫೇಸ್ಗೆ ಇದು ಇನ್ಸ್ಟೆಂಟ್, ಇದು ರಿಫ್ರಾಕ್ಟೆಡ್. ಬಟ್ ಫಾರ್ ದಿಸ್ ಸರ್ಫೇಸ್ ದಿಸ್ ದ ಇನ್ಸ್ಟೆಂಟ್ ಅಂಡ್ ದಿಸ್ ದ ರಿಫ್ರಾಕ್ಟೆಡ್. ಆಸ್ ಯು ಕ್ಯಾನ್ ಸಿ ಹಿಯರ್ ನೋಡ್ರಿ, ಇದು ಇನ್ಸಿಡೆಂಟ್ ಆಗುತ್ತೆ, ಇದು ರಿಫ್ರಾಕ್ಟೆಡ್ ಆಗುತ್ತೆ. ಹಾಗಾದ್ರೆ ರಿಫ್ರಾಕ್ಟೆಡ್ ರೇ ಏನಿದೆ ಅದು ಇಮೇಜ್ ಅನ್ನ ಕೊಡ್ತಾ ಇದೆ, ಹೌದಾ. ಇನ್ಸ್ಟೆಂಟ್ ಲೈಟ್ ರೇ ಎಲ್ಲಿಂದ ಬರ್ತದೆ ನೋಡ್ರಿ, ಕನ್ವರ್ಜಿಂಗ್ ಲೈಟ್ ರೇ. ಇದು ನಮ್ಗೆ ರಿಯಲ್ ಸಿಗೋದಿಲ್ಲ. ಮತ್ತೇನ್ ಮಾಡ್ಬೇಕು, ಇದು ಎಲ್ಲಿಂದ, ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿಂದ ಬಂದಂಗೆ ಕಾಣುತ್ತೆ ನಮಗೆ, ಇಲ್ಲಿಂದ ಬಂದಂಗೆ ಕಾಣುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ವರ್ಚುವಲ್ ಆಬ್ಜೆಕ್ಟ್. ಸೊ ರಿಯಲ್ ಸಿಗೋದಿಲ್ಲ, ವರ್ಚುವಲ್ ಆಬ್ಜೆಕ್ಟ್. ಹಾಗಾದ್ರೆ ಐ ಡ್ಯಾಶ್ ಇಸ್ ದ ವರ್ಚುವಲ್ ಆಬ್ಜೆಕ್ಟ್ ಅಂಡ್ ರಿಯಲ್ ಇಮೇಜ್, ಕರೆಕ್ಟ್ ಅಲ್ಲ. ಸೊ ಹಾಗಾದ್ರೆ ಇದು ಇಮೇಜ್, ಇದೆ ವರ್ಚುವಲ್ ಆಬ್ಜೆಕ್ಟ್. ಸೊ ನೌ ಲೆಟ್ ಅಸ್ ಪುಟ್ ದ ಕ್ವಾಂಟಿಟೀಸ್ ಇನ್ ದ ಒರಿಜಿನಲ್ ಫಾರ್ಮುಲಾ. ಒರಿಜಿನಲ್ ಫಾರ್ಮುಲಾದಲ್ಲಿ ಕ್ವಾಂಟಿಟೀಸ್ ಏನಿದೆ ನೋಡಿ, N2 ಅಂದ್ರೆ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್. ಇಮೇಜ್ ಎಲ್ಲಿ ಬಂದಿದೆ, ಅಲ್ಲಿ N1 ಅಲ್ಲಿ ಬಂದಿದೆ ನೋಡ್ರಿ. ಹಾಗಾದ್ರೆ N1 ಹಾಕ್ಬೇಕು, ಡಿವೈಡೆಡ್ ಬೈ ವಿ ಅಂದ್ರೆ ಇಮೇಜ್ ಡಿಸ್ಟೆನ್ಸ್. ಇಲ್ಲಿ ಏನ್ ಬಂದಿದೆ ಇಮೇಜ್ ಡಿಸ್ಟೆನ್ಸ್, ಸರ್ ವಿನೇ ಬಂದಿದೆ, ವಿನೇ ಮೈನಸ್ N1 ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್. ಆಬ್ಜೆಕ್ಟ್ ಸ್ಪೇಸ್ ಇಲ್ಲಿದೆ, ಈ ಕಡೆ ಇದೆ, ಯಾಕೆಂದ್ರೆ ಅಲ್ಲಿ ಇನ್ಸಿಡೆಂಟ್ ಲೈಟ್ ರೇ ಇಲ್ಲಿಂದ ಬರ್ತಾರದು. ಹಾಗಾಗಿ ನಿಜವಾದ ಇನ್ಸಿಡೆಂಟ್ ರೇ ಇಲ್ಲಿಂದ ಬರ್ತಾರದು, ಇದನ್ನ ಕೊಂಡ್ಬಿಟ್ಟಿರ. ಸೊ ಇಲ್ಲಿಂದ ಬರ್ತಾರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಹಾಕೊಳ್ಬೇಕು, ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು, ನಿನ್ಗೆ ಒರಿಜಿನಲ್ ಆಬ್ಜೆಕ್ಟ್ ಇಲ್ಲಿ ಸಿಗೋದಿಲ್ಲ, ಅದಕ್ಕೆ ನೀವೇನ್ ಮಾಡ್ತೀರಾ, ವರ್ಚುವಲ್ ಆಬ್ಜೆಕ್ಟ್ ಅಂತ ಹೇಳ್ತೀರಾ. ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿರುತ್ತೆ ಇಲ್ಲಿ, ಇದೇ ವರ್ಚುವಲ್ ಆಬ್ಜೆಕ್ಟ್. ಇದು ನಿಜವಾಗ್ಲೂ ಇರೋದಿಲ್ಲ, ಆಕ್ಚುಲಿ ಲೈಟ್ ಬರ್ತಾ ಇರೋದು ಇಲ್ಲಿಂದ. ಸೊ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಎಲ್ಲಿ ಟಚ್ ಆಗುತ್ತೆ ಅಲ್ಲಿ ತಗೊಳ್ತೀವಿ. ಲೆಟ್ ಇಟ್ ಬಿ ವಿ ಡ್ಯಾಶ್ ಇಸ್ ಈಕ್ವಲ್ ಟು, ಇಲ್ಲಿ N1 ಮತ್ತೆ N2 ಇಂಟರ್ಚೇಂಜ್ ಆಗಿದ್ದರಿಂದ N1 ಮೈನಸ್ N2 ಬೈ ಆರ್. ಇದರ ರೇಡಿಯಸ್ ಆಫ್ ಕರ್ವೇಚರ್ ಯಾವ ಕಡೆ ಇರುತ್ತೆ, ಈ ಕಡೆ ಇರುತ್ತೆ, ಅದರ ರೇಡಿಯಸ್ ಆಫ್ ಕರ್ವೇಚರ್ R2 ಇರುತ್ತೆ. ಇದು ಸೆಕೆಂಡ್ ಸರ್ಫೇಸ್ಗೆ. ಇವೆರಡನ್ನು ಕ್ಲಬ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ, ಇದು ಬರುತ್ತಾ ಒರಿಜಿನಲ್ ಲೆನ್ಸ್. ಸೊ ಆಡ್ ದೀಸ್ ಟು, ಹಾಗಾಗಿ ಇದರ ಈಕ್ವೇಶನ್ಸ್ ನ ಆಡ್ ಮಾಡಿ. ಲೆಟ್ ಮಿ ಟೇಕ್ ದಿಸ್ ಎಸ್ ಇಕ್ವೇಶನ್ 1 ಅಂಡ್ ದಿಸ್ ಎಸ್ ಇಕ್ವೇಶನ್ 2. ಆಡ್ 1 and 2, ವಿ ಗೆಟ್ ಲೆನ್ಸ್. ಸೊ ಹಾಗಾಗಿ ಲೆನ್ಸ್ ಫಾರ್ಮುಲಾ ಬರುತ್ತೆ ಅಷ್ಟೇ. ವಿ ಗೆಟ್ ಏನಾಗುತ್ತೆ ನೋಡಿ, ಎರಡನ್ನು ಆಡ್ ಮಾಡಿ. ಎರಡನ್ನು ಆಡ್ ಮಾಡಿದ್ರೆ ನೋಡ್ರಿ, ಇದು N2 ಬೈ ವಿ ಮೈನಸ್ N2 ಬೈ ವಿ ಡ್ಯಾಶ್ ಪ್ಲಸ್ N2 ಬೈ ಡಿ ಡ್ಯಾಶ್ ಕ್ಯಾನ್ಸಲ್ ಆಗುತ್ತಾ. ಅಲ್ಲಿ ಉಳಿಯೋದು ನಮ್ಗೆ N1 ಬೈ ವಿ, ಇದು ಮೈನಸ್ N1 ಬೈ ಯು. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಸರಿ ಆಯ್ತಾ, ಎರಡು ಉಳ್ಕೊಳುತ್ತಾ, ದಿಸ್ ಒನ್ ಅಂಡ್ ದಿಸ್ ಒನ್. N1 ಬೈ ವಿ ಮೈನಸ್ N1 ಬೈ ಯು ಈಸ್ ಈಕ್ವಲ್ ಟು ಈ ಕಡೆ ಏನು ಉಳ್ಕೊಳ್ಳುತ್ತೆ, N2 ಮೈನಸ್ N1 ಬೈ R1 ಪ್ಲಸ್ ಇದ್ರದ್ದು N1 ಮೈನಸ್ N2 ಬೈ R2. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಬರ್ಕೊಳ್ಳಿ, ಕಾಮನ್ ತಕೊಳ್ಳಿ. 1 ಬೈ ವಿ ಮೈನಸ್ 1 ಬೈ ಯು ಈಸ್ ಈಕ್ವಲ್ ಟು ಇದೇನಾಗುತ್ತೆ, 2 ಮೈನಸ್ N1 ಬೈ R1. ಇಲ್ಲಿ ಮೈನಸ್ ಕಾಮನ್ ತಕೊಂಡ್ಬಿಡಿ, ಏನಾಗುತ್ತೆ ನೋಡೋಣ, ಪ್ಲಸ್ ಆಫ್. ಓಕೆ, ಮೈನಸ್ ಕಾಮನ್ ತಕೊಂಡ್ರೆ ಇದು ಮೈನಸ್ ಆಗುತ್ತಾ, ಅವಾಗ N2 ಮೈನಸ್ N1 ಆಗುತ್ತಾ, ಇದು ಡಿವೈಡೆಡ್ ಬೈ R2. N1 ಹಾಗಿರಲಿ, 1 ಬೈ ವಿ ಮೈನಸ್ 1 ಬೈ ಯು ಇಸ್ ಈಕ್ವಲ್ ಟು, ಈಗ ಯು ಕ್ಯಾನ್ ಟೇಕ್ N2 ಮೈನಸ್ N1 ಆಸ್ ಕಾಮನ್. ಇಲ್ಲಿ ಉಳಿಯೋದು ನಮಗೆ 1 ಬೈ R1 ಮೈನಸ್ 1 ಬೈ R2. 1 ಬೈ ವಿ ಮೈನಸ್ 1 ಬೈ ಯು ಇಸ್ ಈಕ್ವಲ್ ಟು N1 ಈ ಕಡೆ ಕಳಿಸ್ಬಿಡಿ, ಏನಾಗುತ್ತೆ, N2 ಬೈ N1 ಮೈನಸ್ N1 ಬೈ N1 is 1 into 1 by R1 minus 1 by R2. So this is the lens maker's formula. Suppose
if you take object distance at infinity, then the image will be formed at focal. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 1/v ಜಾಗದಲ್ಲಿ ಏನಂತ ಬರೆಯೋದು, f ಯಾವಾಗ 1 object distance at infinity can be written as n2 minus n1 minus 1 into 1 by r1 minus 1 by r2. ಅಥವಾ ಇದನ್ನೇನಂತ ಬರೀಬಹುದು, 1 by f is equal to n2 minus n1 minus 1 1 by r1 minus 1 by r2. ಅಥವಾ ಇದನ್ನ ಇದಕ್ಕೆ ಇಕ್ವೇಟ್ ಮಾಡಿದ್ರೆ ಇದನ್ನ ಇದಕ್ಕೂ ಇಕ್ವೇಟ್ ಮಾಡಬಹುದು. ಕೆನ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಬಂದಿದೆ. ಹಾಗಾಗಿ so I can write like this side and this side. One more equation I can write, that is 1 by f is equal to 1 by v minus 1 by u. So ಇವೆರಡೂ ಕೂಡ ಲೆನ್ಸ್ ಮೇಕರ್ಸ್ ಫಾರ್ಮುಲಾನೇ, ಲೆನ್ಸ್ ಮೇಕರ್ಸ್ ಫಾರ್ಮ್. ಓಕೆ, ಸೊ ಮೋಸ್ಟ್ಲಿ ದೊಡ್ಡ ಬರ್ದಿದ್ದೀನಿ, ಬಟ್ ಇಷ್ಟು ಬರೀಲೇಬೇಕು. ಇಲ್ಲೇನೋ ಆ್ಯಡ್ ಮಾಡ್ಬೇಕು ಅನ್ಕೊಂಡೆಲ್ಲ. ಸೊ n1 n2 ಆ್ಯಡ್ ಮಾಡಿದ್ದೀನಲ್ಲ ಎಕ್ಸ್ಪ್ಲನೇಷನ್ ಅಲ್ಲಿ. ಸೊ ವಿ ಡ್ಯಾಶ್ ಒಂದು ಆ್ಯಡ್ ಮಾಡಬೇಕಾಗಿತ್ತು. ವಿ ಡ್ಯಾಶ್ ಈಸ್ ವರ್ಚುವಲ್ ಆಬ್ಜೆಕ್ಟಿನ ಡಿಸ್ಟೆನ್ಸ್ ಅಥವಾ ಇಮೇಜಿನ ಡಿಸ್ಟೆನ್ಸ್ ಫಾರ್ ಎ ಬಿ ಸಿ ಸರ್ಫೇಸ್. ಏನಾದರೂ ಬರೀ ಪ್ರಾಬ್ಲಮ್ ಇಲ್ಲ. ವಿ ಡ್ಯಾಶ್ ಫಾರ್ ವಿಚ್ ಸರ್ಫೇಸ್, ಫಾರ್ ಎ ಡಿ ಸಿ ಸರ್ಫೇಸ್. ಎ ಡಿ ಸಿ ಸರ್ಫೇಸ್ಗೆ ಐ ಡ್ಯಾಶ್ ಆಬ್ಜೆಕ್ಟು, ಫಾರ್ ಎ ಬಿ ಸಿ ಸರ್ಫೇಸ್ ಐ ಡ್ಯಾಶ್ ಇಮೇಜ್. ಅದೊಂದು ಕರೆಕ್ಟಾಗಿ ಗೊತ್ತಾಯ್ತದೆ. ಐ ಡ್ಯಾಶ್ ಈಸ್ image for ABC surface and I dash is the virtual object for ADC surface. ಇದು ಒಂದು ಗೊತ್ತಾಯ್ತಂದ್ರೆ ಉಳಿದಿದ್ದೆಲ್ಲ ನಮಗೆ ಈಸಿ ಆಗುತ್ತೆ, ರೈಟ್? ಓಕೆ, now can we take the next question? Okay, the next question is question number 4. Obtain the expression for equivalent focal length of the combination of two thin lenses in contact. ಇದಷ್ಟೇ ಕೇಳ್ತಾ ಇರ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಏನ್ ಪ್ರೀವಿಯಸ್ ಡಿರೈವೇಶನ್ ಕಲ್ತು ಈ ಸೇಮ್ ಅದು ಗೊತ್ತಾಯ್ತಂದ್ರೆ ಇದು ಈಸಿ ಆಗ್ತದೆ ನಮಗೆ. ಸೊ ಬಿಫೋರ್ ದಟ್ ನಮಗೆ ಲೆನ್ಸ್ ಫಾರ್ಮುಲಾ ಏನಂತ ಗೊತ್ತಿರಬೇಕು. ಸೊ ಲೆನ್ಸ್ ಫಾರ್ಮುಲಾ ಏನು, 1 by f is equal to 1 by v minus 1 by u, ರೈಟ್? ಸೊ ದಿಸ್ ದ ಲೆನ್ಸ್ ಫಾರ್ಮುಲಾ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಸೊ ಅಲ್ಲಿಗೆ ಎಲ್ಲ ಇದೆಯಲ್ಲ, 1 by v minus 1 by u is 1 by f. ಈ ಫಾರ್ಮುಲಾ ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಸೊ ಡಿರೈವೇಶನ್ ತಗೋಣ. ಇದ್ರಲ್ಲಿ ನೋಡ್ರಿ, ಎರಡು ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಆಗುತ್ತೆ. ಥಿನ್ ಲೆನ್ಸಸ್ ಆರ್ ಇನ್ ಕಾಂಟ್ಯಾಕ್ಟ್. ಎರಡು ಥಿನ್ ಲೆನ್ಸಸ್ ತಗೋಣ, ಕಾನ್ವೆಕ್ಸ್ ಲೆನ್ಸಸ್, ದೇ ಆರ್ ಇನ್ ಕಾಂಟ್ಯಾಕ್ಟ್. ಓಕೆ, ಸೊ ಒಂದು ಲೆನ್ಸ್ ಎ, ಇನ್ನೊಂದು ಲೆನ್ಸ್ ಬಿ. ಇದುಗಳ ಫೋಕಲ್ ಲೆಂತ್ಗಳು f1 ಮತ್ತೆ f2 ಆಗಿರ್ಲಿ. ಲೆಟ್ us try the principal axis. Okay, so this is the principal axis. So same ಹಿಂದಿನ ತರನೇ ಏನ್ ಮಾಡೋಣ, ಆಬ್ಜೆಕ್ಟ್ ಅನ್ನ ಇಲ್ಲಿ ಇಡುವ. ದಿಸ್ ದ ಆಬ್ಜೆಕ್ಟ್. ಲೈಟ್ ರೇಸ್ ತಗೋಣ, ಇನ್ಸ್ಟೆಂಟ್ ಲೈಟ್ ರೇ, ರಿಫ್ರಾಕ್ಟೆಡ್ ಲೈಟ್ ರೇ. ಇದು ಇನ್ಸ್ಟೆಂಟ್ ಲೈಟ್ ರೇ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನಂತ ಅಂದ್ರೆ ಇದು ಇನ್ಸ್ಟೆಂಟ್ ಲೈಟ್ ರೇ. ಇಲ್ಲಿ ಇದ್ರಲ್ಲಿ ರಿಫ್ರಾಕ್ಟ್ ಆಗಿ ಈ ಕಡೆ ಹೋಗುತ್ತೆ. ಹಿಂಗ್ ಹೋಗ್ಬೇಕಾಗಿದ್ದು ಇಲ್ಲಿ ಬೆಂಡ್ ಆಗುತ್ತೆ. ಮತ್ತೇನಾಗುತ್ತೆ, ಹಿಂಗ್ ಹೋಗ್ಬೇಕಾಗಿದ್ದು ಎರಡನೇ ಲೆನ್ಸ್ ಇರೋದ್ರಿಂದ ಏನಾಗುತ್ತೆ, ಇನ್ನೊಂದ್ಸತಿ ಬೆಂಡ್ ಆಗುತ್ತೆ. ಸೇಮ್ ಪ್ರೀವಿಯಸ್ ಡಯಾಗ್ರಾಮ್ ತರ. ಸೊ ಇದು ಬೇಕು ನನಗೆ. ಐ ಡ್ಯಾಶ್ ಅಂತ ಇಟ್ಕೊಳ್ಳಿ, ಇದನ್ನ ಐ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ವಿ, ಮತ್ತೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ವಿ ಡ್ಯಾಶ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾವು ಏನ್ ಮಾಡೋಣ, ಎಕ್ಸ್ಪ್ಲನೇಷನ್ ಪಾರ್ಟ್ ಬರ್ಕೊಂಡು ಬೇಡ. ಇಲ್ಲೇನೋ ಜಾಸ್ತಿ ಎಕ್ಸ್ಪ್ಲನೇಷನ್ ಬರೆಯೋವಂಥದ್ದಿಲ್ಲ, ಎಕ್ಸ್ಪ್ಲೈನ್ ಮಾಡೋವಂಥದ್ದು ಇಲ್ಲ. ಜಸ್ಟ್ ನಿಮಗೆ ವಿ ಡ್ಯಾಶ್ ಐ ಡ್ಯಾಶ್ ಗೊತ್ತಾದ್ರೆ ಸಾಕಷ್ಟು. So consider two thin lenses are kept in contact. Two thin lenses A and B, you can write A and B are kept in contact. ಈಗ F1 ಮತ್ತೆ F2 are the focal length of A and B respectively. ಆಮೇಲೆ O ಅನ್ನೋದೇನು ಪಾಯಿಂಟ್ ಆಬ್ಜೆಕ್ಟ್. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅದೆಲ್ಲ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. I ಅಂದ್ರೆ ಏನು, ಇಮೇಜ್, ಫೈನಲ್ ಇಮೇಜ್, you can write ಫೈನಲ್ ಇಮೇಜ್. ಆಮೇಲೆ ಯು ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇನ್ನೊಂದು ನಿಮಗೆ ಗೊತ್ತಿರಲಿ, ಇಲ್ಲಿ ಯಾವುದೇ ಕಾರಣಕ್ಕೂ ಈ ಮತ್ತೆ ಹಿಂದಿನ ಡಿರೈವೇಶನ್ಸ್ ಅಲ್ಲಿ ಸೈನ್ ಕನ್ವೆನ್ಷನ್ಸ್ ತಗೊಳ್ಬೇಡ್ರಿ. ಯಾಕೆ ಸರ್ ತಗೊಳ್ಬಾರ್ದು, ಬೇರೆ ಡಿರೈವೇಶನ್ ತಗೊಳ್ತೀವಲ್ಲ ಅಂದ್ರೆ, ನೋಡ್ರಿ ನಾವು ಆಲ್ರೆಡಿ
ಡಿರೈವ್ ಮಾಡಿರೋ ರಿಲೇಷನ್ ನ ಯೂಸ್ ಮಾಡ್ತಿದೀವಿ. ಹಾಗಾಗಿ ಆಲ್ರೆಡಿ ಡಿರೈವ್ ಮಾಡ್ಬೇಕಾದ್ರೆ ನಾವು ಸೈನ್ ಕನ್ವೆನ್ಷನ್ ಹಾಕಿರ್ತೀವಿ. ಸ್ಪೆರಿಕಲ್ ಫಾರ್ಮುಲಾ ತಗೊಳ್ತೀವಿ, ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ, ಅದ್ರಲ್ಲಿ ನಾವು ಆಲ್ರೆಡಿ ಡಿರೈವ್ ಮಾಡ್ಕೊಂಡಿರ್ತೀವಿ ಆಲ್ರೆಡಿ. ಮತ್ತೊಮ್ಮೆ ಹಾಕಕ್ ಹೋಗ್ಬಾರ್ದು. ಇಲ್ಲೂ ಅಷ್ಟೇ, ಇದನ್ನು ಡಿರೈವ್ ಮಾಡಿರೋದು, ಮತ್ತೊಮ್ಮೆ ಸೈನ್ ಕನ್ವೆನ್ಷನ್ ಹಾಕಕ್ ಹೋಗ್ಬೇಡ್ರಿ. ಒರಿಜಿನಲ್ ಫಾರ್ಮುಲಾ ಡಿರೈವ್ ಮಾಡ್ಬೇಕಾದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಸೈನ್ ಕನ್ವೆನ್ಷನ್ ಹಾಕ್ತೀವಿ. ಹಾಗಾಗಿ ಸೊ ಕಂಟಿನ್ಯೂ ಮಾಡೋಣ. ವಿ ಇಸ್ ದ ಇಮೇಜ್ ಡಿಸ್ಟೆನ್ಸ್. ನೀವೇನಾದ್ರು ಅಪ್ಪಿ ತಪ್ಪಿ ಸೈನ್ ಕನ್ವೆನ್ಷನ್ ಹಾಕಿದ್ರೆ ಹೋಯ್ತು, ಫಾರ್ಮುಲಾ ಬರೋದಿಲ್ಲ. ಐ ಡ್ಯಾಶ್ ಸಾರಿ ವಿ ಡ್ಯಾಶ್ ಇಸ್ ದ ಮೇಲೆ ಬರೀ. ಈಗ ಇದನ್ನೇ ದಿಸ್ ಫೈನಲ್ ಇಮೇಜ್, ಯಾವುದು ಫೈನಲ್ ಇಮೇಜ್ ಇದೆ ತಾನೆ, ಫೈನಲ್ ಇಮೇಜ್ ದಿಸ್ ವಿಲ್ ಬಿ ಫಾರ್ಮ್ಡ್. ದಿಸ್ ಫೈನಲ್ ಇಮೇಜ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಇನ್ ಟೂ ಸರ್ಫೇಸ್. ಟೂ ಸ್ಟೆಪ್ಸ್ ಅಲ್ಲಿ ತಗೊಳ್ತೀನಿ. ಒಂದು ರಿಫ್ರಾಕ್ಷನ್ ಅಟ್ ಎ ಲೆನ್ಸ್ ಅಂಡ್ ರಿಫ್ರಾಕ್ಷನ್ ಅಟ್ ಬಿ ಲೆನ್ಸ್, ಎರಡು ಸ್ಟೆಪ್ ಅಲ್ಲಿ ತಗೊಳ್ಳುವ. ಹಾಗಾಗಿ ಅದನ್ನ ಕಾಪಿ ಮಾಡ್ಕೊಳ್ಳೋಣ ನೋಡಿ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಂತಂದ್ರೆ, ಇನ್ ದ ಆಬ್ಸೆನ್ಸ್ ಆಫ್, ಸೊ ಲೆಟ್ ಮಿ ರೈಟ್ ಹಿಯರ್, ಇಮೇಜ್ ಫಾರ್ಮೇಶನ್. ಎಂತ ಇಮೇಜ್? ಫೈನಲ್ ಇಮೇಜ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಇನ್ ಟೂ ಸ್ಟೆಪ್ಸ್. ಒನ್ ಈಸ್ ರಿಫ್ರಾಕ್ಷನ್ ಅಟ್ ಎ ಲೆನ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಬಿ ಲೆನ್ಸ್. ಹಾಗಾಗಿ ಬಿ ಲೆನ್ಸ್ ನ ರಿಮೂವ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಲೆಟ್ ಮಿ ರಿಮೂವ್ ದಟ್ ಬಿ ಲೆನ್ಸ್. ಪೂರಾ ಬಿ ಲೆನ್ಸ್ ತೆಗೆದ್ಬಿಡಿ, ಇದನ್ನ ತೆಗೆದ್ಬಿಡೋಣ. ನೋಡಿ ಇಲ್ಲಿ ಬಿ ಲೆನ್ಸ್ ತೆಗೆದಾಗ ಏನಾಗುತ್ತೆ, ಲೈಟ್ ರೇ ಈ ಪಾಯಿಂಟ್ ಅಲ್ಲಿ ಹಿಂಗ್ ಬರಲ್ಲ, ಯಾಕೆಂದ್ರೆ ಬಿ ಲೆನ್ಸ್ ಇಲ್ಲ ಇಲ್ಲಿ. ಹೆಂಗ್ ಹೋಗುತ್ತೆ? ಸೀದಾ ಹಿಂಗ್ ಹೋಗುತ್ತೆ. ಹಿಂಗ್ ಬಂದಿದ್ದು ಸೀದಾ ಹೋಗುತ್ತೆ, ಯಾಕೆಂದ್ರೆ ಇದು ಅಲ್ಲಿ ರಿಫ್ರಾಕ್ಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ ಬಿ ಲೆನ್ಸ್. ಹಾಗಾಗಿ ಸೊ ನಮ್ಗೆ ಇದು ಬರೋದೇ ಇಲ್ಲ ನೋಡಿ. ಯು ವಾಂಟ್ ಗೆಟ್ ದಿಸ್ ಒನ್. ಸೊ ದೇರ್ ಇಸ್ ನೋ ಎಫೆಕ್ಟ್. ಲೈಟ್ ರೇ ಬೆಂಡ್ ಆಗಿದ್ದು ಗೋಸ್ ಸ್ಟ್ರೈಟ್. ಎಲ್ಲಿಗೆ ಹೋಗುತ್ತೆ? ಐ ಡ್ಯಾಶ್ ಹತ್ರ ಬೀಳುತ್ತೆ. ಸೊ ಫಾರ್ ದಿಸ್ ಲೆನ್ಸ್, ದಿಸ್ ಇಸ್ ದ ಇನ್ಸ್ಟೆಂಟ್ ಲೈಟ್ ರೇ ಅಂಡ್ ದಿಸ್ ಇಸ್ ದ ರಿಫ್ರಾಕ್ಟೆಡ್ ಲೈಟ್ ರೇ ಅಂಡ್ ದಿಸ್ ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ದಿಸ್ ಇಸ್ ದ ಇಮೇಜ್ ಡಿಸ್ಟೆನ್ಸ್. ಹಾಗಾಗಿ ಫಾರ್ಮುಲಾ ಏನು? 1/f is equal to 1/v minus 1/u ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 1/f ಏನಾಗುತ್ತೆ? ಇಟ್ ವಿಲ್ ಬಿಕಮ್ f1 is equal to v ಏನಾಗುತ್ತೆ? ಇಮೇಜ್ ಡಿಸ್ಟೆನ್ಸ್ ಏನಾಗಿದೆ ಇಲ್ಲಿ? v ಡ್ಯಾಶ್ ಮೈನಸ್ 1/u ಏನು? u ನೇ ಇದೆ. ಇದು ಫಸ್ಟ್ ಲೆನ್ಸ್ಗೆ. ಟೇಕ್ ದಿಸ್ as equation 1. ನೆಕ್ಸ್ಟ್ ಏನ್ ಮಾಡಬೇಕು? ಸೆಕೆಂಡ್ ಒನ್, ರಿಫ್ರಾಕ್ಷನ್ ಅಟ್ ಬಿ ಲೆನ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಎ ಲೆನ್ಸ್. ಮತ್ತೆ ಅದೇ ಡಯಾಗ್ರಾಮ್ ತಗೊಳ್ಳೋಣ. ನೋಡ್ರಿ ಇಲ್ಲಿ ಸೆಕೆಂಡ್ ಲೆನ್ಸ್ ನ ತೆಗೆದ್ಬೇಡ. ರಿಮೂವ್ ದ ಸೆಕೆಂಡ್ ಲೆನ್ಸ್, ಸಾರಿ ಫಸ್ಟ್ ಲೆನ್ಸ್ ರಿಮೂವ್ ಮಾಡೋಣ. ಫಸ್ಟ್ ಲೆನ್ಸ್ ರಿಮೂವ್ ಮಾಡ್ತೀನಿ ನೋಡ್ರಿ. ಯು ಇರೋದಿಲ್ಲ, ನಮಗೆ ಗೊತ್ತು ಯಾಕೆ ಅಂತ. ಯಾಕೆ ಅಂದ್ರೆ ಸೆಕೆಂಡ್ ಲೆನ್ಸ್ ಮೇಲೆ ಬೀಳ್ತಾ ಇರೋ ಲೈಟ್ ರೇ ಯಾವುದು? ಇದು ರಿಫ್ರಾಕ್ಟ್ ಆಗೋಗಿರೋ ಲೈಟ್ ರೇ ಇದು. ಹಾಗಾದ್ರೆ ದಿಸ್ ದ ಇನ್ಸ್ಟೆಂಟ್ ಲೈಟ್ ರೇ ಅಂಡ್ ದಿಸ್ ದ ರಿಫ್ರಾಕ್ಟೆಡ್ ಲೈಟ್ ರೇ. ಆಬ್ಜೆಕ್ಟ್ ಎಲ್ಲಿ ಸಿಗುತ್ತೆ ನಮಗೆ? ಆಬ್ಜೆಕ್ಟ್ ಸಿಗೋದೇ ಇಲ್ಲ. ವಿ ಕಾಂಟ್ ಫೈಂಡ್ ದ ಆಬ್ಜೆಕ್ಟ್ ಇನ್ ದಿಸ್ ಸೈಡ್, ಸೊ ವಿ ಹ್ಯಾವ್ ಟು ಫೈಂಡ್ ದ ಆಬ್ಜೆಕ್ಟ್ ಹಿಯರ್ ಅಂಡ್ ದಿಸ್ ಇಸ್ ದ ಆಬ್ಜೆಕ್ಟ್, ಇಟ್ಸ್ ಅ ವರ್ಚುವಲ್ ಆಬ್ಜೆಕ್ಟ್. ಹಾಗಾದ್ರೆ ಈ ಲೆನ್ಸಿಗೆ ಇದೇ ಇಮೇಜ್, ಇದೇ ಆಬ್ಜೆಕ್ಟ್, ಇದೆಂತ ಇಮೇಜ್? ರಿಯಲ್ ಇಮೇಜ್ ಅಂಡ್ ದಿಸ್ ದ ವರ್ಚುವಲ್ ಆಬ್ಜೆಕ್ಟ್. ಇದೊಂದೇ ನಿಮಗೆ ಗೊತ್ತಾಗ್ಬೇಕಾಗುತ್ತೆ. ಹಾಗಾದ್ರೆ ನಮ್ಮ ಒರಿಜಿನಲ್ ಫಾರ್ಮುಲಾದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ, ಇದೇ ಫಾರ್ಮುಲಾ ತಾನೇ ಒರಿಜಿನಲ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/f ಜಾಗದಲ್ಲಿ ಏನಾಗ್ತೀರಾ? f2 is equal to 1/v ಜಾಗದಲ್ಲಿ ಏನಾಗ್ತೀರಾ? v ನೇ ಹಾಕ್ತೀರಾ. ಮೈನಸ್ u ಜಾಗದಲ್ಲಿ ಏನಾಗ್ತೀರಾ? ವರ್ಚುವಲ್ ಇಮೇಜ್ v ಡ್ಯಾಶ್, ವರ್ಚುವಲ್ ಆಬ್ಜೆಕ್ಟ್, ಸಾರಿ. ಟೇಕ್ ದಿಸ್ as equation. ಈಗ ಇವೆರಡನ್ನು ಕ್ಲಬ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? ಯು ಆರ್ ಗೋಯಿಂಗ್ ಟು ಗೆಟ್ ದ ಟೂ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಎರಡನ್ನು ಆಡ್ ಮಾಡಿ, ಆಡ್ equation 1 and equation 2, we get so 1/f1 plus 1/f2 ಆಗುತ್ತಾ? ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡ್ರಿ, ಇದು ಕ್ಯಾನ್ಸಲ್ ಆಗುತ್ತಾ? ಯಾವುದು? ವಿ ಡ್ಯಾಶ್ ಹೊರಟೋಗುತ್ತಾ? ವಿ ಡ್ಯಾಶ್ ಹೊರಟೋಗುತ್ತೆ. ಅಲ್ಲಿ ನಿಮಗೆ ಉಳ್ಕೊಳ್ಳೋದು 1/v minus 1 1/v minus 1/u. ಇದನ್ನ ಇಕ್ವೇಶನ್ 3 ಅಂತ ಬೇಕಾದ್ರೆ ತಗೊಳ್ಳಿ. ಸಪೋಸ್ ಇವೆರಡನ್ನು ತೆಗೆದುಬಿಟ್ಟು ಈ ಜಾಗದಲ್ಲಿ ರಿಮೂವ್ ದೀಸ್ ಟು, ಎರಡು ಜಾಗದಲ್ಲಿ ಒಂದೇ ಒಂದು ಲೆನ್ಸ್ ಇಡ್ತೀನಿ ಅನ್ಕೊಳ್ಳಿ. ಅದರ ಫೋಕಲ್ ಲೆಂತ್ ಎಫ್ ಆಗಿರ್ಲಿ. ಸೊ ಆಬ್ಜೆಕ್ಟ್ ಇಲ್ಲೇ ಇರಲಿ. ಲೈಟ್ ರಿಂಗ್ ಬಂದಿದ್ದು ಎಲ್ಲ ಹೋಗುತ್ತೆ? ಇಲ್ಲಿ ಬರುತ್ತಾ? ಎಲ್ಲಿಗೆ? ಐ ಹತ್ರ ಬರುತ್ತಾ? ನಾಟ್ ಐ ಡ್ಯಾಶ್. ಇಮೇಜ್ ಡಿಸ್ಟೆನ್ಸ್ ಬಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು. ಅದರ ಫೋಕಲ್ ಲೆಂತ್ ಈಕ್ವಲೆಂಟ್, ಫೋಕಲ್ ಲೆಂತ್ ಎಫ್ ಈಕ್ವಲೆಂಟ್ ಎಫ್ ಆಗಿರ್ಲಿ. ಹಾಗಾದ್ರೆ ಇದಕ್ಕೆ ಇಕ್ವೇಶನ್ ಬರ್ದ್ರೆ ಏನಾಗುತ್ತೆ? 1/f ಈಕ್ವಲೆಂಟ್ ಈಸ್ ಈಕ್ವಲ್ ಟು 1/v ಮೈನಸ್ 1/u. ಸೊ ಹಾಗಾಗಿ ನಾನು ಇಲ್ಲೇನು ಮಾಡ್ಬೋದು? 1/v ಮತ್ತೆ 1/u ನ ತೆಗೆದು ಏನು ಮಾಡ್ಬೋದು? ಐ ಕ್ಯಾನ್ ರೈಟ್ ದಟ್ ಆಸ್ ಈಕ್ವಲೆಂಟ್ ಫೋಕಲ್ ಲೆಂತ್ 1/f. ಸೊ ವೇರ್ 1/f is equal to 1/v minus 1/u. So equivalent f is the equivalent focal length. So this is the formula.
ಫಾರ್ ಟೂ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಬರೆದ್ರೆ ಸಾಕಾಗುತ್ತೆ, ನೋಡ್ಕೊಂಡ್ಬಿಡಿ ಡಿರೈವೇಶನ್. ಸರ್ ಇದೆರಡು ಚಿತ್ರ ಬರಿಬೇಕಂದ್ರೆ ಹೌದು ಇದೆರಡನ್ನು ಬರಿಬೇಕು, ಸಾರಿ ಮೂರನ್ನು ಬರಿಬೇಕು. ಕರೆಕ್ಟ್ ಒಂದ್ರ ಕೆಳಗಡೆ ಒಂದ್ ಬರೀರಿ, ನಮ್ಗೆ ಈಸಿ ಆಗುತ್ತೆ ನೋಡ್ರಿ. ಸಿಮಿಲಾರಿಟಿ ಇರುತ್ತೆ, ಈಗ ಕರೆಕ್ಟ್ ಡಿಸ್ಟೆನ್ಸ್ಗಳು ವಿ ಯು ವಿ ಡ್ಯಾಶ್. ಓಕೆ ರೈಟ್. ಸೊ 5 marks ಕೇಳ್ತಾ ಇದ್ದೀನಿ, ಇದನ್ನು ಕೇಳಿದ್ದಾರೆ ಮತ್ತೆ ಲೆನ್ಸ್ ಮೇಕರ್ ಫಾರ್ಮುಲಾ ಅಂತೂ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ದ ನೆಕ್ಸ್ಟ್ ಕ್ವಶನ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಫಾರ್ಮುಲಾ ಡಿರೈವ್ ಮಾಡ್ಬೇಕು. ಡಿರೈವ್ ದ ಫಾರ್ಮುಲಾ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ಪ್ರಿಸಮ್ ಆಂಗಲ್ ಅಂಡ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್, ಅಥವಾ ಈ ತರನು ಕೇಳ್ಬೋದು, ಯಾವ್ದಾದ್ರು ಕೇಳಿ. ಪ್ರಿಸಮ್ ಅಂತ ಬಂದ್ರೆ ಡಿರೈವೇಶನ್ ಇದೊಂದೇ 5 marks ಇರೋದು. ವೇರ್ ಸಿಂಬಲ್ ಹ್ಯಾವ್ ದೇರ್ ಯೂಶುವಲ್ ಮೀನಿಂಗ್ ಅಂತೆ. ಓಕೆ, ಈಗ ನಾವೇನ್ ಮಾಡೋಣ, ಪ್ರಿಸಮ್ ತಗೊಂಡು ಫಸ್ಟ್ ಡಯಾಗ್ರಾಮ್ ಪರ್ಫೆಕ್ಟ್ ಆಗಿ ಬರ್ಕೊಂಡ್ಬೇಡ, ಆಮೇಲೆ ಡಿರೈವೇಶನ್ ಈಸಿ ಆಗುತ್ತೆ. ಲೆಟ್ ಅಸ್ ಟೇಕ್ ದ ಪ್ರಿಸಮ್ ಆಯ್ತಲ್ಲ. ಪ್ರಿಸಮ್ ಈಗ ಮಾನೋಕ್ರೋಮ್ಯಾಟಿಕ್ ಲೈಟ್ ಅನ್ನ ಈ ಕಡೆಯಿಂದ ತಗೋಣ. ಟೇಕ್ ಲೈಟ್. ಬಿಫೋರ್ ದಟ್ ಇದೇನಿದು ಎರಡು ರಿಫ್ರಾಕ್ಟಿಂಗ್ ಸರ್ಫೇಸಸ್ ಮಧ್ಯೆ ಇರೋ ಆಂಗಲ್, ಇಲ್ಲಿ ನೀವು ಏ ಅಂತ ಬರೆದ್ರೆ ಇವೆರಡು ಏನಾಗುತ್ತೆ, ಬೇಕಾದ್ರೆ ಬಿ, ಇದನ್ನ ಬೇಕಾದ್ರೆ ಸಿ ಅಂತ ತಗೊಳ್ಳಿ. ಎ ಬಿ ಮತ್ತೆ ಎ ಸಿ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸಸ್, ಇದೇನಾಗುತ್ತೆ ಬೇಸ್. ಓಕೆ, ನಾವು ಲೈಟ್ ರೇ ತಗೋಣ. ಈಗ ಇದು ಇನ್ಸ್ಟೆಂಟ್ ಲೈಟ್ ರೇ, ಇದು ರಿಫ್ರಾಕ್ಟೆಡ್ ಲೈಟ್ ರೇ, ಇದು ಎಮರ್ಜೆಂಟ್ ಲೈಟ್. ಇದಕ್ಕೇನಾರು ಹೆಸರು ಕೊಡೋಣ, ಪಿ ಅಂಡ್ ದೆನ್ ಕ್ಯೂ ಅಂಡ್ ದೆನ್ ಆರ್ ಅಂಡ್ ದೆನ್ ಎಸ್. ಈಗ ಇಂಪಾರ್ಟೆಂಟ್, ಇದಕ್ಕೆ ನಾರ್ಮಲ್ಸ್ ನ ಡ್ರಾ ಮಾಡ್ಕೊಳ್ಬೇಕು. ನಾರ್ಮಲ್ ಯಾಕೆ ಅಂತಂದ್ರೆ ಲೈಟ್ ರೇ ಯಾವ ಕಡೆಯಿಂದ ಬರ್ತಾ ಇದೆ ಯಾವ ಕಡೆಯಿಂದ ಹೋಗ್ತಾ ಇದೆ ಅನ್ನೋದಕ್ಕೆ ನಾರ್ಮಲ್ ಬೇಕೇ ಬೇಕು. ದೀಸ್ ಟು ಆರ್ ದ ನಾರ್ಮಲ್ಸ್. ಡ್ರಾನ್ ನಾರ್ಮಲ್ ಅಂಡ್ ದ ನಾರ್ಮಲ್ ಅಂಡ್ ಕಾಲ್ ಇಟ್ ಆಸ್ ಎನ್ ಅಂತ ಇಟ್ಕೊಳ್ಳಿದೀನ, ಬೇಕಾದ್ರೆ ಎನ್. ನೆಕ್ಸ್ಟ್ ಪಾರ್ಟ್ ಆಂಗಲ್ ಗಳನ್ನ ಬರ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಇಲ್ಲಿಗೆ ಯಾವ ಆಂಗಲ್ಲು. ಸೊ ನಾರ್ಮಲ್ ಇಂದ ಇನ್ಸ್ಟೆಂಟ್ ರೇಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ I1 ಬರ್ಕೊಳ್ಳಿ. ನಾರ್ಮಲ್ ಇಂದ ಇದಕ್ಕೆ R2 ಅಂತ ಬರ್ಕೊಳ್ಳಿ. ನಾರ್ಮಲ್ ಇಂದ ಈ ಕಡೆಗೆ, ಸಾರಿ ಇದು R2 ಬರ್ಕೊಳ್ಳೋದಕ್ಕೆ ಫಸ್ಟ್ ಸರ್ಫೇಸ್ಗೆ R1 ಬರ್ಕೊಳ್ಳಿ. ದಿಸ್ ಈಸ್ R2 ಅಂಡ್ ದಿಸ್ ಈಸ್ I2. ಮತ್ತೆ ವೆರಿ ಇಂಪಾರ್ಟೆಂಟ್ ನೋಡ್ರಿ, ನಮ್ಮ ಲೈಟ್ ರೇ ಹೆಂಗ್ ಹೋಗ್ಬೇಕಾಗಿತ್ತು, ಹಿಂಗ್ ಹೋಗ್ಬೇಕಾಗಿತ್ತಾ, ಹೀಗೆ ಪಿ ಕ್ಯೂ ಅಲಾಂಗ್ ಹೋಗ್ಬೇಕಾಗಿತ್ತಾ, ಲೈಕ್ ದಿಸ್. ಆದರೆ ಹೇಗ್ ಹೋಗ್ತದೆ, ಗೋಯಿಂಗ್ ಲೈಕ್ ದಿಸ್. ಇಷ್ಟು ಟರ್ನ್ ಆಗಿದೆ, ಹಾಗಾದ್ರೆ ಇದನ್ನೇನಂತ ಕರೀತಾರೆ, ಡಿವಿಯೇಷನ್. ದಿಸ್ ಇಸ್ ದ ಡಿವಿಯೇಷನ್. ಓಕೆ, ದಿ ಆಂಗಲ್ ಎಲ್ಲಿ ಕಡಿಮೆ ಬರುತ್ತೆ ಅಂತ ಗೊತ್ತಾಗ್ಬೇಕು ನಮ್ಗೆ, ಬಿಕಾಸ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಮಿನಿಮಮ್ ಡಿವಿಯೇಷನ್. ನೋಡೋಣ ಡಿರೈವೇಶನ್ ಅಲ್ಲಿ ಗೊತ್ತಾಗುತ್ತೆ. ಇಷ್ಟು ಡಯಾಗ್ರಾಮ್ ಬರ್ಕೊಳ್ಬೇಕು, ಮತ್ತೆ ಇದಕ್ಕೆ ಎಕ್ಸ್ಪ್ಲನೇಷನ್ ಬರ್ಬೇಕು. ಏನ್ ಎಕ್ಸ್ಪ್ಲನೇಷನ್, ಕನ್ಸಿಡರ್ ದ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್. ಏನೇನ್ ಬರ್ಕೊಂಡೆ ಒಂದೊಂದ್ ಕಡೆಯಿಂದ ಬರ್ಕೊಳ್ಳೋಣ. ಎ ಏನಿದು ಆಂಗಲ್ ಆಫ್ ದ ಪ್ರಿಸಮ್, ಆಮೇಲೆ ಎ ಬಿ ಅಂಡ್ ಎ ಸಿ ಆರ್ ದ ರಿಫ್ರಾಕ್ಟಿಂಗ್ ಸರ್ಫೇಸಸ್, ಬೇಡ. ಪಿ ಕ್ಯೂ ಇನ್ಸಿಡೆಂಟ್ ರೇ, ಆಮೇಲೆ ಕ್ಯೂ ಆರ್ ರಿಫ್ರಾಕ್ಟೆಡ್ ರೇ, ಆಮೇಲೆ ಆರ್ ಎಸ್ ಎಮರ್ಜೆಂಟ್ ರೇ, ಆಮೇಲೆ I1 I2 ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಎಮರ್ಜೆನ್ಸ್. ಓಕೆ, ಒಂದ್ ಕೆಲಸ ಮಾಡಿ, ಹಿಂಗ್ ಬರೋದ್ ಬೇಡ, ಡೂ ಲೈಕ್ ದಿಸ್. ಹಿಂಗ್ ಬರೋದ್ ಬೇಡ, ಏನು, I1 and R1 is the angle of incidence and refraction at AB surface. ಹಾಗೆ I2 ಮತ್ತೆ R2 are the angle of incidence and emergence. ಇಲ್ಲಿ I2 R2 ಬರೆಯೋದು ಬೇಡ, R2 and I2 at which surface, AC ಸರ್ಫೇಸ್. ನೋಡ್ರಿ ಇವಾಗ ಕರೆಕ್ಟ್ ಆಯ್ತು. ಏನಿದೆ ಡಿ. ಓಕೆ, ಈಗ ನೋಡ್ರಿ ಡಿರೈವೇಶನ್ ಸ್ಟಾರ್ಟ್ ಆಗುತ್ತೆ. ಡಿ ಅಂದ್ರೇನು, ಟೋಟಲ್ ಡಿವಿಯೇಷನ್ ಆಫ್ ದ ಇನ್ಸ್ಟೆಂಟ್ ರೈಟ್. ಟೋಟಲ್ ಡಿವಿಯೇಷನ್ ಅಂದ್ರೆ ನೋಡ್ರಿ ಇಲ್ಲಿ ಏನಾಗುತ್ತೆ, ಲೈಟ್ ರೇ ಬಂದಿದ್ದು ಹಿಂಗ್ ಹೋಗ್ಬೇಕಾಗಿದ್ದು ಇಲ್ಲೊಂದ್ಸತಿ ಬೆಂಡ್ ಆಗುತ್ತಾ, ಮತ್ತೆ ಹಿಂಗ್ ಹೋಗ್ಬೇಕಾಗಿದ್ದು ಮತ್ತೇನಾಗುತ್ತೆ, ಇಲ್ಲಿ ಬೆಂಡ್ ಆಗುತ್ತೆ. ಹಾಗಾದ್ರೆ ಲೈಟ್ ರೇ ಎಲ್ಲೆಲ್ಲಿ ಬೆಂಡ್ ಆಗಿದೆ, ಇಲ್ಲೊಂದ್ ತವ ಬೆಂಡ್ ಆಗಿದೆ, ಇಲ್ಲೊಂದ್ ತವ ಬೆಂಡ್ ಆಗಿದೆ. ಸೊ ಇಲ್ಲಿ ಬೆಂಡ್ ಆಗಿರೋದು ಪ್ಲಸ್ ಇಲ್ಲಿ ಬೆಂಡ್ ಆಗಿರೋದು ಟೋಟಲ್ ಡಿವಿಯೇಷನ್. ಸೊ ಡಿವಿಯೇಷನ್ ಏನಂತ ಬರ್ಕೊಳ್ತೀನಿ ನೋಡ್ರಿ. ಸೊ ಟೋಟಲ್ ಡಿವಿಯೇಷನ್ ಡಿ ಇಸ್ ಈಕ್ವಲ್ ಟು ಡಿವಿಯೇಷನ್ ಅಟ್ ಎ ಬಿ ಸರ್ಫೇಸ್ ಪ್ಲಸ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಅಟ್ ಎ ಸಿ ಸರ್ಫೇಸ್, ವಿಚ್ ಇಸ್ ಟೋಟಲ್ ಡಿವಿಯೇಷನ್. ಸೊ ಡಿ ಇಸ್ ಈಕ್ವಲ್ ಟು ಡಿವಿಯೇಷನ್ ಪ್ರೊಡ್ಯೂಸ್ಡ್ ಅಟ್ ಎ ಬಿ ಸರ್ಫೇಸ್ ಎಷ್ಟಿರುತ್ತೆ. ಸೊ ನಮಗೆ ಗೊತ್ತು ಡಿವಿಯೇಷನ್ ಫಾರ್ಮುಲಾ ಏನು,
ಡಿವಿಯೇಷನ್ ಇಸ್ ಐ ಡಿಫರೆನ್ಸ್ ಆರ್. ಐ ಡಿಫರೆನ್ಸ್ ಅನ್ನಂದ್ರೆ ಯಾವ್ದು ಜಾಸ್ತಿ ಇರುತ್ತೆ ಮೈನಸ್ ಕಡಿಮೆ ಇರುವಂತದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ I1 ಜಾಸ್ತಿ R1 ಕಡಿಮೆ, ಹಾಗಾದ್ರೆ ಏನಂತ ಬರೀಬಹುದು I1 ಮೈನಸ್ R1. ಇದೆಲ್ಲಿ ಇಲ್ಲಿ ಎ ಬಿ ಸರ್ಫೇಸ್ ಹತ್ರ. ಇಲ್ಲಿ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ I2 ಜಾಸ್ತಿ ಇರುತ್ತೆ R2 ಕಡಿಮೆ ಇರುತ್ತೆ, ಹಾಗಾಗಿ ಪ್ಲಸ್ ಡಿವಿಯೇಷನ್ ಅಟ್ ಎ ಸಿ ಸರ್ಫೇಸ್ ಏನಂತ ಬರೀಬಹುದು ಪ್ಲಸ್ I2 ಮೈನಸ್ R2. ಡಿ ಇಸ್ ಈಕ್ವಲ್ ಟು I1 ಪ್ಲಸ್ I2 ಒಂದ್ ಕಡೆ ಬರ್ಕೊಳ್ಳೋಣ, ಮೈನಸ್ ಆಫ್ R1 ಪ್ಲಸ್ R2 ಒಂದ್ ಕಡೆ ಬರ್ಕೊಳ್ಳೋಣ. ಇದಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಿದ್ಯಾ, ಸರಿ ಕ್ವಾಡ್ರಿಲೇಟರಲ್ ಎ ಕ್ಯೂ ಎನ್ ಆರ್ ಅಂತ. ಇದು ಎ ಕ್ಯೂ ಎನ್ ಆರ್. ಇದ್ರಲ್ಲಿ ನೋಡ್ರಿ ಈ ಆಂಗಲ್ ಎನ್ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ 180 ಡಿಗ್ರಿ ಆಗುತ್ತಾ. ಓಕೆ ರೈಟ್, ಫ್ರಮ್ ದ ಕ್ವಾಡ್ರಿಲೇಟರಲ್ ಎ ಕ್ಯೂ ಎನ್ ಆರ್ ಏನಂತ ಆಂಗಲ್ ಎ ಪ್ಲಸ್ ಆಂಗಲ್ ಎನ್ ಮಸ್ಟ್ ಬಿ ಈಕ್ವಲ್ ಟು 180 ಡಿಗ್ರಿನಾ. ಓಕೆ, ಫ್ರಮ್ ದ ಟ್ರಯಾಂಗಲ್, ಇದು ಟ್ರಯಾಂಗಲ್ ಲೆಟ್ ಮಿ ಶೋ ಹಿಯರ್ ದಿಸ್ ಟ್ರಯಾಂಗಲ್. ನೋಡ್ರಿ ಕ್ಯೂ ಎನ್ ಆರ್ ಟ್ರಯಾಂಗಲ್ ಅಲ್ಲಿ ಇವು ಮೂರನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು R1 ಪ್ಲಸ್ R2 ಪ್ಲಸ್ ಎನ್, ಮೂರನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು. ವಿ ಶುಡ್ ಗೆಟ್ ಕ್ಯೂ ಎನ್ ಆರ್ ಟ್ರಯಾಂಗಲ್ ಅಲ್ಲಿ R1 ಪ್ಲಸ್ R2 ಪ್ಲಸ್ ಎನ್ ಆಂಗಲ್ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಸೊ ಈ ಎರಡು ಈಕ್ವೇಶನ್ಸ್ ನ ಅಬ್ಸರ್ವ್ ಮಾಡಿ ಏನಂತ ಬರೆಯಬಹುದು ನೋಡ್ರಿ. ಇದು ಸಿಮಿಲರ್ ಇದೆಯಾ, ಹಾಗಾದ್ರೆ ಎ ಜಾಗದಲ್ಲಿ ಏನಂತ ಬರಿಬಹುದು R1 ಪ್ಲಸ್ R2 ಅಂತ ಬರಿಬಹುದಾ ಅಷ್ಟೇ. ಸೊ ಫ್ರಮ್ ದೀಸ್ ಟು ಕ್ಯಾನ್ ರೈಟ್ ಆಂಗಲ್ ಎ ಮಸ್ಟ್ ಬಿ ಈಕ್ವಲ್ ಟು R1 ಪ್ಲಸ್ R2. So this is the angle of the prism. ಇದನ್ನ ಬೇಕಾದ್ರೆ ಫಸ್ಟೇ ಬರ್ಕೊಳ್ಳಿ. ಸೊ ಡಿ ಬರಿಬೇಕಾದ್ರೆ ಬೇಕಾಗ್ತದ I1 ಪ್ಲಸ್ I2 ಹಾಗೆ ಇರಲಿ, ಮೈನಸ್ ಆಫ್ ವಾಟ್ ಈಸ್ R1 ಪ್ಲಸ್ R2 A. So this is the deviation formula. Deviation is the angle of the prism formula. ಈಗ ನೀವೇನ್ ಮಾಡ್ಬೇಕು, ನಿಮಗೆ ಬಂದಿರೋದು ಡಿವಿಯೇಷನ್ ಫಾರ್ಮುಲಾ, ಅವ್ರು ಕೇಳ್ತಿರೋದೇನು ಮಿನಿಮಮ್ ಡಿವಿಯೇಷನ್ ಯಾವಾಗ ಬರುತ್ತೆ ಅಂತಂದ್ರೆ ನೋಡಿ, ಇಲ್ಲೊಂದು ಗ್ರಾಫ್ ಹಾಕ್ಬೇಕು. ಏನ್ ಗ್ರಾಫ್ ಅಂತಂದ್ರೆ ಲೈಕ್ ದಿಸ್ ಗ್ರಾಫ್ ಅನ್ನ ತೋರಿಸಿ. ಈಗ ಈ ಕಡೆ ಐ ಆಂಗಲ್ ಆಫ್ ಇನ್ಸಿಡೆನ್ಸ್, ಈ ಕಡೆ ಸ್ಮಾಲ್ ಡಿ ಡಿವಿಯೇಷನ್ಗೆ ಗ್ರಾಫ್ ಅನ್ನ ಹಾಕಿದ್ರೆ ನೀವು ಈ ಆಂಗಲ್ ನ ಚೇಂಜ್ ಮಾಡ್ತಾ ಹೋಯ್ತಂದ್ರೆ, ಯಾವ ಆಂಗಲ್ ನ ಈ ಆಂಗಲ್ ನ ಚೇಂಜ್ ಮಾಡ್ತಾ ಹೋಯ್ತಂದ್ರೆ, ಆಂಗಲ್ ಆಫ್ I1 ನ ಚೇಂಜ್ ಮಾಡ್ತಾ ಹೋಯ್ತಂದ್ರೆ ಈ R1 R2 ಎಲ್ಲ ಚೇಂಜ್ ಆಗ್ತಾ ಹೋಗ್ತವೆ. ಸೊ ನೀವು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ನಮ್ಗೆ ಹೇಗಿರುತ್ತೆ ಅಂದ್ರೆ ಗ್ರಾಫು ಇಟ್ ಲುಕ್ಸ್ ಲೈಕ್ ದಿಸ್. ಕಡಿಮೆ ಐ ಇದ್ದಾಗ ನಿಮ್ಗೆ ಡಿವಿಯೇಷನ್ ಜಾಸ್ತಿ ಇರುತ್ತೆ, ನೀವು ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಡಿವಿಯೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೇನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ದಿಸ್ ದ ಗ್ರಾಫ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಮ್ಗೆ ಫಾರ್ ಎ ಗಿವನ್ ಡಿವಿಯೇಷನ್ ನೀವೆಲ್ಲಾದ್ರೂ ತಗೊಳ್ಳಿ, ಇಲ್ಲಾದ್ರೂ ತಗೊಳ್ಳಿ, ಎರಡೆರಡು ಇದೆಯಾ ಆಂಗಲ್, ದಿಸ್ ಈಸ್ I1 ಅಂಡ್ ದಿಸ್ ಈಸ್ I2. ಬಟ್ ಇಲ್ಲಿ ಯಾವುದೋ ಒಂದ್ ಕಡೆ ಇಲ್ಲಿ ಡಿವಿಯೇಷನ್ ಏನಾಗಿದೆ ಮಿನಿಮಮ್ ಆಗಿದೆ, ಅಂಡ್ ವಿ ಕಾಲ್ ಇಟ್ ಆಸ್ ಡಿ, ಸಮಟೈಮ್ಸ್ DM. ಇಲ್ಲೇನಾಗಿದೆ I1 I2 ಎರಡೆರಡಿಲ್ಲ, I1 I2 ಎರಡು ಸೇಮ್ ಇದೆ, ಅಲ್ಲಿಗೆ I1 ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು I. ಅದೇ ತರ R1 ಈಸ್ ಈಕ್ವಲ್ ಟು R2 ಈಸ್ ಈಕ್ವಲ್ ಟು R ಬರುತ್ತೆ. ಓಕೆ, ಸೊ ಹಾಗಾದ್ರೆ at minimum deviation what is the condition? At minimum deviation D ಏನಾಗುತ್ತೆ ಕ್ಯಾಪಿಟಲ್ ಡಿ ಆಗುತ್ತೆ. I1 ಮತ್ತೆ I2 ನ ಏನಂತ ಬರ್ಬೋದು ಸೇಮ್ I ಆಗಿರುತ್ತೆ, and R1 ಮತ್ತೆ R2 ಗಳೇನಾಗಿರುತ್ತೆ R ಆಗಿರುತ್ತೆ. therefore you can just take these equations as 1 and 2. so therefore equation 1 and 2 becomes ಯಾವಾಗ at minimum deviation condition ಅಲ್ಲಿ ಮಾತ್ರ ಆಗಿರುತ್ತೆ. so A is equal to what is R1, what is R2, both are same, R plus R which is equal to A is equal to 2R. ಹಾಗೆ ಇದೇನಾಗುತ್ತೆ D I1 plus I2 ಜಾಗದಲ್ಲಿ I is I1, so I1 is I plus I2 is also I minus A ಹಾಗೆ ಬರ್ಕೊಳ್ಳಿ, ಅಲ್ಲಿಗೆ D is equal to ಏನಾಗುತ್ತೆ 2I minus C ಆಗುತ್ತೆ. ಅಥವಾ I ಬೇಕಂದ್ರೆ ಇದನ್ನ ಹೀಗೆ ಬರ್ಕೊಳ್ಳಿ, ನಿಮ್ಗೆ ಇಲ್ಲಿ ಬೇಕಾಗಿರೋದು R ಮತ್ತೆ I, ಅದಕ್ಕೆ ರೀರೈಟ್ ಮಾಡ್ಕೊಳ್ಳಿ. ಇದನ್ನ ಈ ಕಡೆ ತಗೊಂಡಾಗ ಏನಾಗುತ್ತೆ, ಸೊ ಸಾರಿ ಇಲ್ಲೇನ್ ಬರೀಬೇಕು ಕ್ಯಾಪಿಟಲ್ ಡಿ ಬರೀಬೇಕು, ಯಾಕೆಳ್ರಿ ಮಿನಿಮಮ್ ಡಿವಿಯೇಷನ್ ಇಸ್ ಕ್ಯಾಪಿಟಲ್ ಡಿ. ಇಲ್ಲಿ ಐಗೆ ರೀರೈಟ್ ಮಾಡ್ಕೊಳ್ಳಿ, A ಪ್ಲಸ್ ಡಿ ಬೈ 2 ಆಗುತ್ತಾ, A ಪ್ಲಸ್ ಡಿ ಬೈ 2. ಇದೆಲ್ಲ ಯಾಕೆ ಹಿಂಗ್ ಸಾಹಸ ಮಾಡ್ತೇನೆ ಅಂದ್ರೆ ನಮಗೆ ಬೇಕಾದ R ಮತ್ತೆ ಐಗಳು. ಸೊ ಫೈನಲಿ ಇದು ರಿಫ್ರಾಕ್ಷನ್ ಆಗಿರೋದ್ರಿಂದ ಸ್ನೆಲ್ಸ್ ಲಾ ಯೂಸ್ ಮಾಡಲೇಬೇಕು. ಅಕಾರ್ಡಿಂಗ್ ಟು ಸ್ನೆಲ್ಸ್ ಲಾ ಏನಂತ ಬರೆಯಬಹುದು, N ಸಪೋಸ್ ಏರ್ ಮೀಡಿಯಂ ಅಲ್ಲಿ ಇದ್ರೆ ಪ್ರಿಸಮ್ N ಆಗುತ್ತೆ sin I ಬೈ sin R.
ಡಿರೈವೇಶನ್ ಬಂದೇ ಹೋಯ್ತು. n is equal to sin of what is I? a plus d by whole divided. What is r? Sin of what is r? a by d. See, this is the prism formula. Okay, so ಇಷ್ಟು ನೋಡ್ಕೊಂಡ್ಬಿಡಿ. ಪ್ರಿಸಮ್ ಫಾರ್ಮುಲಾ ಬರೆದ್ರೆ 5 ಮಾರ್ಕ್ಸ್ 100% ಸಿಗುತ್ತೆ. ಇಲ್ಲೊಂದು ಎಕ್ಸ್ಪ್ಲನೇಷನ್ ಮರ್ತ್ಬಿಟ್ಟೆ, ಏನದು ಎನ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್. ಅದನ್ನು ಬರ್ಕೊಂಡ್ಬಿಡಿ. ಟರ್ಮ್ಸ್ ನ ಇಲ್ಲಿ ಸ್ಪೇಸ್ ಬಿಟ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ, ಲಾಸ್ಟ್ ಯಾವ್ದಾದ್ರು ಟರ್ಮ್ಸ್ ಮಿಸ್ ಆಗಿದ್ರೆ ಇಲ್ಲಿ ಬರೆದ್ ಬಿಡ್ರಿ ಅಷ್ಟೇ, ಅದನ್ನ ಇನ್ನೇನಿಲ್ಲ. ಓಕೆ, ನಾವು ಐ ಥಿಂಕ್ 5 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟೆಡ್, 5 ಮಾರ್ಕ್ಸ್ ಡಿರೈವೇಶನ್ಸ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 5 ಮಾರ್ಕ್ಸ್ ನ್ಯೂಮೆರಿಕಲ್ಸ್ ಪ್ರಾಬ್ಲಮ್ಸ್ ತಗೋಣ. ಓಕೆ, ಕೊನೆಯದಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕ್ಯಾನ್ ಕಾಮೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.